ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕ್ರ್ಯಾಕ್ SSC ಎಕ್ಸಾಮ್ @ SSC ಕನ್ನಡ GK ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ 27 ನವೆಂಬರ್ದು ಫಸ್ಟ್ ಶಿಫ್ಟ್ ಅನಾಲಿಸಿಸ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಆಗಲೇ ವಿಡಿಯೋ ಬಂದಿದೆ. ಸೊ ಇದು ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ ಅನಾಲಿಸಿಸ್. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಸ್ಟೂಡೆಂಟ್ ಯಾವ ರೀತಿ ಪ್ರಶ್ನೆಗಳನ್ನು ಕಳಿಸಿರ್ತಾರೋ ನಾವು ಅದೇ ರೀತಿ ಪ್ರಶ್ನೆಗಳನ್ನು ತೊಗೊಂಡಿರ್ತೀವಿ. ಸೊ ಅವರು ಆ್ಯಕ್ಯುರೇಟಾಗಿ ಪ್ರಶ್ನೆಗಳನ್ನು ಹೇಳಿರಲ್ಲ, ಸೊ ಶಾರ್ಟ್ಕಟಲ್ಲಿ ಹೇಳಿರ್ತಾರೆ. ಸೊ ಅದರ ಮೇಲೆ ನಾವು ಪ್ರಶ್ನೆಗಳನ್ನು ತೊಗೋತೀವಿ. ಸೊ ನಿಮ್ಮ ಕ್ಲೂ ಸಿಗಲಿ ಅಂಥೇಳಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಅಂಥೇಳಿ. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 2024ರಲ್ಲಿ ಎಷ್ಟು ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ ನೀಡಲಾಯಿತು? ಇದಕ್ಕೆ ಸರಿಯಾದ ಉತ್ತರ 32. ಸೊ ಟೋಟಲ್ 34, ಇನ್ನು 2 ಜನರಿಗೆ ಜೀವಮಾನ ಸಾಧನೆಗಾಗಿ ನೀಡಲಾಗಿದೆ. 2024ರಲ್ಲಿ ಒಟ್ಟು 32 ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿ ನೀಡಲಾಯಿತು. ಇದರಲ್ಲಿ 17 ಮಂದಿ ಪ್ಯಾರಾ ಅಥ್ಲೀಟ್ ಕ್ರೀಡೆಗೆ ಸೇರಿದ್ದಾರೆ. ಈ ಪ್ರಶಸ್ತಿಗಳನ್ನು ಜನವರಿ 17, 2025ರಂದು ರಾಷ್ಟ್ರಪತಿಗಳು ಪ್ರದಾನ ಮಾಡಿದರು. ಸೊ ಒಟ್ಟು ಕ್ರೀಡಾಪಟುಗಳು 32, ಪ್ಯಾರಾ ಅಥ್ಲೀಟ್ಗೆ 17. ಸೊ ಪ್ರಶಸ್ತಿ ಪ್ರದಾನ ಸಮಾರಂಭ ಜನವರಿ 17, 2025. ನೆಕ್ಸ್ಟ್ ಕ್ವಶನ್. ಬಟಾಣಿ ಸಸ್ಯವು ಯಾವ ಪ್ರಕ್ರಿಯೆಯಿಂದ ಇತರ ಸಸ್ಯಗಳ ಸುತ್ತಲೂ ಏರುತ್ತದೆ ಅಥವಾ ಸುರುಳಿ ಸುತ್ತುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸ್ಪರ್ಶಾನುವರ್ತನೆ ಅಂತ ಹೇಳಿ ಕರಿತೀವಿ ನಾವು. ಥಿಗ್ಮೋಟರ್ ಟ್ರೋಪಿಸಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಥಿಗ್ಮೋಟ್ರೋಪಿಸಮ್ ಎನ್ನುವುದು ದಿಕ್ಕಿನ ಬೆಳವಣಿಗೆಯ ಪ್ರತಿಕ್ರಿಯೆಯಾಗಿದ್ದು, ಇದರಲ್ಲಿ ಸಸ್ಯಗಳು ಮತ್ತು ಇತರ ಜೀವಿಗಳು ಘನ ವಸ್ತುಗಳೊಂದಿಗಿನ ಭೌತಿಕ ಸ್ಪರ್ಶ ಅಥವಾ ಸಂಪರ್ಕಕ್ಕೆ ಪ್ರತಿಕ್ರಿಯೆಯಾಗಿ ತಮ್ಮ ಬೆಳವಣಿಗೆಯನ್ನು ಮಾರ್ಪಡಿಸುತ್ತವೆ. ಈ ಪ್ರಮುಖ ಬೆಳವಣಿಗೆಯ ಪ್ರತಿಕ್ರಿಯೆಯು ಸಸ್ಯಗಳು ತಮ್ಮ ಭೌತಿಕ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಪ್ರತಿಕ್ರಿಯಿಸಲು ಅನುವು ಮಾಡಿಕೊಡುತ್ತದೆ. ನೆಕ್ಸ್ಟ್ ಕ್ವಶನ್. ಗ್ರೆಗರ್ ಜಾನ್ ಮೆಂಡೆಲ್ ಮುಖ್ಯವಾಗಿ ಯಾವ ನಿಯಮದ ಕುರಿತು ವಿವರಿಸಿದರು? ಸೊ ಇದಕ್ಕೆ ಸರಿಯಾದ ಉತ್ತರ ಆನುವಂಶೀಯತೆ. ಅವರು ಜೆನೆಟಿಕ್ಸ್ ಬಗ್ಗೆ ವಿವರಿಸಿದರು. ಗ್ರೆಗರ್ ಜಾನ್ ಮೆಂಡೆಲ್ ಅವರು ಮುಖ್ಯವಾಗಿ ಆನುವಂಶೀಯತೆ ಮತ್ತು ಅದರ ಮೂಲಭೂತ ನಿಯಮಗಳ ಬಗ್ಗೆ ವಿವರಿಸಿದರು. ಅವರು ಬಟಾಣಿ ಸಸ್ಯಗಳ ಮೇಲೆ ಮಾಡಿದ ಪ್ರಯೋಗಗಳ ಮೂಲಕ ಗುಣಲಕ್ಷಣಗಳು ಪೀಳಿಗೆಯಿಂದ ಪೀಳಿಗೆಗೆ ಹೇಗೆ ಹರಡುತ್ತದೆ ಎಂಬುದನ್ನು ವಿವರಿಸಿದರು. ಅವರ ಸಂಶೋಧನೆಗಳನ್ನು ಆಧುನಿಕ ತಳಿಶಾಸ್ತ್ರದ ಆಧಾರ ಸ್ತಂಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅವರನ್ನು ತಳಿಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ. ಸೊ ಎಕ್ಸ್ಟ್ರಾ ಫ್ಯಾಕ್ಟ್ ಒಂದಿಗೆ ಹೇಳ್ತಿದ್ದೀನಿ, ಯಾಕಂದರೆ ಪ್ರಶ್ನೆಗಳು ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್. ಇಸ್ರೋದ ಅಧ್ಯಕ್ಷ ಡಾಕ್ಟರ್ ವಿ. ನಾರಾಯಣ್ ಅವರಿಗೆ ಇತ್ತೀಚೆಗೆ ಯಾವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು? ಇದು ಸರಿಯಾದ ಉತ್ತರ JP ಬಿರ್ಲಾ ಮೆಮೋರಿಯಲ್ ಪ್ರಶಸ್ತಿ. ಸೊ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಮತ್ತು ಸುಧಾರಿತ ಪ್ರೊಪಲ್ಷನ್ ತಂತ್ರಜ್ಞಾನಗಳಲ್ಲಿ ಅವರ ನಾಯಕತ್ವಕ್ಕೆ ನೀಡಿದ ಮಹತ್ವದ ಕೊಡುಗೆಗಳಿಗಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ ಏಷ್ಯನ್ ಗೇಮ್ಸ್ನಲ್ಲಿ ಜಾವೆಲಿನ್ ಥ್ರೋ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಇತಿಹಾಸ ನಿರ್ಮಿಸಿದವರು ಯಾರು? ಇದು ಸರಿಯಾದ ಉತ್ತರ ಅನು ರಾಣಿ. ಅವರು 2022ರ ಏಷ್ಯನ್ ಗೇಮ್ಸ್ನಲ್ಲಿ, ಅಂದರೆ 2022ರದ್ದು, ಆದರೆ ಅಕ್ಟೋಬರ್ 2023ರಲ್ಲಿ ನಡೆಯಿತು. 62.92 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಈ ಸಾಧನೆ ಮಾಡಿದರು. ನೆಕ್ಸ್ಟ್ ಕ್ವಶನ್. ಒಂಥರ ಎಂಬ ಪ್ರಾಣಿ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದವರು ಯಾರು? ಸೊ ಇದು ಸರಿಯಾದ ಉತ್ತರ ಅನಂತ್ ಅಂಬಾನಿ. ಒಂಥರ ಎಂಬ ಪ್ರಾಣಿ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರವನ್ನು ಅನಂತ್ ಅಂಬಾನಿಯವರು ಸ್ಥಾಪಿಸಿದ್ದಾರೆ. ಇದು ರಿಲಯನ್ಸ್ ಫೌಂಡೇಶನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ವನ್ಯಜೀವಿ ಅಭಯಾರಣ್ಯ ಮತ್ತು ಸಂರಕ್ಷಣಾ ಕೇಂದ್ರವಾಗಿದೆ. ನೆಕ್ಸ್ಟ್ ಕ್ವಶನ್. ಅಕ್ಟೋಬರ್ 2025ರಲ್ಲಿ ಭಾರತ್ ಮತ್ತು ಮಂಗೋಲಿಯಾ ಅಧ್ಯಕ್ಷರ ಉಕ್ನಾಗಿನ್ ಖುರೇಲ್ಸುಖ್ ಭೇಟಿ ಸಂದರ್ಭದಲ್ಲಿ ಭಾರತದ ಜೊತೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಎಷ್ಟು ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು? ಇದಕ್ಕೆ ಸರಿಯಾದ ಉತ್ತರ 10 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಈ ಒಪ್ಪಂದಗಳು ಮಾನವೀಯ ನೆರವು, ಪರಂಪರೆ ಪುನರ್ನಿರ್ಮಾಣ, ವಲಸೆ, ಭೂಜ್ಞಾನ ಸಹಕಾರ ಮತ್ತು ಡಿಜಿಟಲ್ ಪರಿಹಾರಗಳಂಥ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಒಳಗೊಂಡಿದೆ. ಅಕ್ಟೋಬರ್ 2025ರಲ್ಲಿ ಮಂಗೋಲಿಯಾ ಅಧ್ಯಕ್ಷ ಉಕ್ನಾಗಿನ್ ಖುರೇಲ್ಸುಖ್ ಅವರು ಭಾರತಕ್ಕೆ ಭೇಟಿ ನೀಡಿದರು. ನೆಕ್ಸ್ಟ್ ಕ್ವಶನ್. 2025ರಲ್ಲಿ ಯಾವ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಪಟುವಿಗೆ ಅರ್ಜುನ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು? ಸೊ ಇದಕ್ಕೆ ಸರಿಯಾದ ಉತ್ತರ ಮುರಳಿಕಾಂತ್ ಪೆಟ್ಕರ್. ಮುರಳಿಕಾಂತ್ ಪೆಟ್ಕರ್ ಭಾರತದ ಮೇಲೆ ಪ್ಯಾರಾ ಒಲಿಂಪಿಕ್ ಚಿನ್ನದ ಪದಕ ವಿಜೇತರು.
ಅವರು ಜರ್ಮನಿಯ ಹೈಡೆಲ್ಬರ್ಗ್ನಲ್ಲಿ ನಡೆದ 1972 ಬೇಸಿಗೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಚಿನ್ನದ ಪದಕವನ್ನು ಗೆದ್ದರು. ಅವರು 50 ಮೀಟರ್ ಫ್ರೀಸ್ಟೈಲ್ ಈಜು ಸ್ಪರ್ಧೆಯಲ್ಲಿ 37.33 ಸೆಕೆಂಡುಗಳಲ್ಲಿ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದರು. ಅದೇ ಆಟಗಳಲ್ಲಿ ಅವರು ಜಾವೆಲಿನ್ ಥ್ರೋ, ನಿಖರವಾದ ಜಾವೆಲಿನ್ ಥ್ರೋ ಮತ್ತು ವೀಲ್ಚೇರ್ ಸ್ಲಾಲೋಮ್ನಲ್ಲಿ ಭಾಗವಹಿಸಿದರು. ಅವರು 3 ಸ್ಪರ್ಧೆಗಳಲ್ಲಿಯೂ ಫೈನಲಿಸ್ಟ್ ಆಗಿದ್ದರು. 2018ರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಯಿತು. ಅವರಿಗೆ 2024ರಲ್ಲಿ ಜೀವಮಾನ ಸಾಧನೆಗಾಗಿ ಅರ್ಜುನ್ ಪ್ರಶಸ್ತಿ ಸಹ ನೀಡಲಾಯಿತು. ಇದನ್ನು ಜನವರಿ 2025ರಲ್ಲಿ ಅವರಿಗೆ ನೀಡಲಾಯಿತು. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ನ್ಯೂಟನ್ನ ಮೂರನೇ ಚಲನೆಯ ನಿಯಮಕ್ಕೆ ಉದಾಹರಣೆಯಾಗಿದೆ? ಸೊ ಆಪ್ಷನ್ನಲ್ಲಿ ಬಂದೂಕಿನಿಂದ ಗುಂಡು ಹಾರಿಸುವುದು ಇತ್ತು. ಸೊ ನ್ಯೂಟನ್ನ ಮೂರನೇ ನಿಯಮ ನೋಡಿ, ಪ್ರತಿಯೊಂದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಎಂದು ಹೇಳುತ್ತದೆ. ಒಂದು ವಸ್ತುವಿನ ಮೇಲೆ ಬಲವನ್ನು ಅನ್ವಯಿಸಿದಾಗ ಎರಡನೇ ವಸ್ತುವು ಮೊದಲನೆಯದರ ಮೇಲೆ ಸಮಾನ ಪ್ರಮಾಣದ ವಿರುದ್ಧ ದಿಕ್ಕಿನ ಬಲವನ್ನು ಪ್ರಯೋಗಿಸುತ್ತದೆ. ಸೊ ಉದಾಹರಣೆಗೆ ರಾಕೆಟ್ ಉಡಾವಣೆ, ವಾಕಿಂಗ್ ಮಾಡುವಾಗ ಮತ್ತು ಈಜು ಮಾಡುವಾಗ ಮತ್ತು ಗೋಡೆಗೆ ಚೆಂಡು ಹೊಡೆದಾಗ. ನೆಕ್ಸ್ಟ್ ಕ್ವಶನ್, 2025ರಲ್ಲಿ IPLನಲ್ಲಿ ಪರ್ಪಲ್ ಕ್ಯಾಪ್ ಯಾರಿಗೆ ನೀಡಲಾಯಿತು? ಇದು ಸರಿಯಾದ ಉತ್ತರ ಪ್ರಸಿದ್ಧ ಕೃಷ್ಣ. 2025ರಲ್ಲಿ IPLನಲ್ಲಿ ಪರ್ಪಲ್ ಕ್ಯಾಪನ್ನು ಗುಜರಾತ್ ಟೈಟನ್ಸ್ನ ಪ್ರಸಿದ್ಧ ಕೃಷ್ಣ ಗೆದ್ದಿದ್ದಾರೆ. ಅವರು ಪಂದ್ಯಾವಳಿಯಲ್ಲಿ 25 ವಿಕೆಟ್ಗಳನ್ನು ಪಡೆದಿದ್ದಾರೆ. ಸೊ ಅತಿ ಹೆಚ್ಚು ವಿಕೆಟ್ ಪಡೆದವರಿಗೆ ಪರ್ಪಲ್ ಕ್ಯಾಪ್ ನೀಡಲಾಗುತ್ತದೆ. ಸೊ ಒಟ್ಟು ವಿಕೆಟ್ಗಳ ಸಂಖ್ಯೆ 25. ಸೊ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಒಂದು ಪಂದ್ಯದಲ್ಲಿ 4 ವಿಕೆಟ್ಗಳನ್ನು ಪಡೆದಿದ್ದಾರೆ. ಸೊ ಇದು ಆರಂಭವಾಯಿತು ಮಾರ್ಚ್ 22, 2025 ಮತ್ತು ಅಂತಿಮ ಪಂದ್ಯ ನಡೆದಿದ್ದು ಜೂನ್ 3, 2025. ಒಟ್ಟು ಪಂದ್ಯಗಳ ಸಂಖ್ಯೆ 74, ತಂಡಗಳು 10 ಸೊ ಯಶಸ್ವಿ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB. ಹೆಚ್ಚಿನ ರನ್ ಗಳಿಸಿದ್ದು ಗುಜರಾತ್ ಟೈಟನ್ಸ್, ಸಾಯಿ ಸುದರ್ಶನ್ 759. ಹೆಚ್ಚಿನ ವಿಕೆಟ್ ಗುಜರಾತ್ ಟೈಟನ್ಸ್, ಪ್ರಸಿದ್ಧ ಕೃಷ್ಣ. ಅತ್ಯಮೂಲ್ಯ ಆಟಗಾರ ಮುಂಬೈ ಇಂಡಿಯನ್ಸ್ನ ಸೂರ್ಯಕುಮಾರ್ ಯಾದವ್. ಅವೆಲ್ಲ ನೆಕ್ಸ್ಟ್ ಶಿಫ್ಟಲ್ಲಿ ಕ್ವಶನ್ಸ್ನ ಕೇಳಬಹುದು. ಸೊ ನೋಡಿ, ಈ ಪ್ರಶ್ನೆ ಫಸ್ಟ್ ಶಿಫ್ಟ್ನಲ್ಲಿ ಕೇಳಿದ್ರಲ್ವಾ, ಮತ್ತೆ ಸೆಕೆಂಡ್ ಶಿಫ್ಟ್ನಲ್ಲಿ ಹೇಗೆ ಕೇಳಿದ್ದಾರೆ ನೋಡಿ. ಉಲ್ಲಾಸ್ ಯೋಜನೆ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರತೆ ಎಂದು ಅಧಿಕೃತವಾಗಿ ಹೊರಹೊಮ್ಮಿದ ಭಾರತದ ಮೊದಲ ರಾಜ್ಯ ಯಾವುದು? ಸೊ ಇದು ಸರಿಯಾದ ಉತ್ತರ ಮಿಜೋರಾಂ. ಫಸ್ಟ್ ಶಿಫ್ಟ್ನಲ್ಲಿ ಮೂರನೇ ರಾಜ್ಯ ಯಾವುದು ಅಂತ ಹೇಳಿ ಕೇಳಿದರು. ಸೊ ಇದು ಮೊದಲ ರಾಜ್ಯ ಅಂತ ಕೇಳಿದ್ದಾರೆ. ಮಿಜೋರಾಂ ಮತ್ತು ಗೋವಾ ರಾಜ್ಯಗಳು ಉಲ್ಲಾಸ್ ಯೋಜನೆಯಡಿ ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಿವೆ. ಮಿಜೋರಾಂನ್ನು ಅಧಿಕೃತವಾಗಿ ಸಂಪೂರ್ಣ ಸಾಕ್ಷರ ಎಂದು ಘೋಷಿಸಲಾಯಿತು. ಆದರೆ ಗೋವಾ ಕೂಡ ಶೇಕಡಾ 100ರಷ್ಟು ಸಾಕ್ಷರತೆಯನ್ನು ಸಾಧಿಸಿದೆ ಎಂದು ವರದಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಶಕ್ತಿಯನ್ನು ಸಾಮರ್ಥ್ಯ ಮತ್ತು ಸಮಯದ ಮೂಲಕ ಲೆಕ್ಕಾಚಾರ ಮಾಡುವ ಸೂತ್ರ ಯಾವುದು? ಇದಕ್ಕೆ ಸರಿಯಾದ ಉತ್ತರ E=P × ಶಕ್ತಿ ಇದರ SI ಘಟಕ ಜೌಲ್, ಸಾಮರ್ಥ್ಯ ಇದರ SI ಘಟಕ ವ್ಯಾಟ್, ಸಮಯ ಇದನ್ನು ಸೆಕೆಂಡ್ಗಳಲ್ಲಿ ಅಳೆಯಲಾಗುತ್ತದೆ. ನೆಕ್ಸ್ಟ್ ಕ್ವಶನ್, 2025ರಲ್ಲಿ ಲಾರಿಯಸ್ ವರ್ಲ್ಡ್ ಸ್ಪೋರ್ಟ್ಸ್ ಟೀಮ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದ ಫುಟ್ಬಾಲ್ ಕ್ಲಬ್ ಯಾವುದು? ಇದು ಸರಿಯಾದ ಉತ್ತರ ರಿಯಲ್ ಮ್ಯಾಡ್ರಿಡ್ ಕ್ಲಬ್. ನೆಕ್ಸ್ಟ್ ಕ್ವಶನ್, ATP ಸಂಶ್ಲೇಷಣೆ ಯಾವ ಅಂಗಕದಲ್ಲಿ ಅಥವಾ ಅಂಗಾಂಶದಲ್ಲಿ ನಡೆಯುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾವನ್ನು ಜೀವಕೋಶದ ಶಕ್ತಿ ಕೇಂದ್ರ ಎಂದು ಕರೆಯಲಾಗುತ್ತದೆ. ಅವು ಜೀವಕೋಶದ ಉಸಿರಾಟಕ್ಕೆ ಕಾರಣವಾಗಿವೆ, ಏಕೆಂದರೆ ಅವು ATP ರೂಪದಲ್ಲಿ ಶಕ್ತಿ ಬಿಡುಗಡೆಯಾಗುತ್ತದೆ. ಅಂದರೆ ಅಡೆನೋಸಿನ್ ಟ್ರೈಫಾಸ್ಫೇಟ್ ಜೀವಕೋಶಗಳು 2 ATPಯನ್ನು ಬಿಡುಗಡೆ ಮಾಡಿದರೆ ಮೈಟೊಕಾಂಡ್ರಿಯಾ 34 ATPಯನ್ನು ಬಿಡುಗಡೆ ಮಾಡುತ್ತದೆ. ಇದು 36 ATPವರೆಗೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್, ಯಾವ ಸಸ್ಯಗಳು ಮೊಗ್ಗುಗಳನ್ನು ಹೊಂದಿರುವ ಎಲೆಗಳನ್ನು ಹೊಂದಿವೆ? ಸೊ ಇದು ಸರಿಯಾದ ಉತ್ತರ ಬ್ರಯೋಫಿಲಮ್. ಪತ್ರಗಳ ಅಂಚುಗಳಲ್ಲಿ ಮೊಗ್ಗುಗಳನ್ನು ಹೊಂದಿರುವ ಸಸ್ಯ ಮುಖ್ಯವಾಗಿ ಬ್ರಯೋಫಿಲಮ್ ಆಗಿದೆ. ಇದನ್ನು ಕನ್ನಡದಲ್ಲಿ ಪಚ್ಚೆ ಕದಿರು ಅಥವಾ ಗಂಡು ಕಲ್ಲಿಂಗ ಎಂದು ಕರೆಯುತ್ತಾರೆ. ಬಿಗೋನಿಯಾ ನಂತಹ ಕೆಲವು ಇತರ ಸಸ್ಯಗಳು ಎಲೆಗಳು ಸಹ ಹೊಸ ಸಸ್ಯಗಳನ್ನು ಉತ್ಪಾದಿಸುವ ಅಪಸ್ಥಾನಿಕ ಮೊಗ್ಗುಗಳನ್ನು ಕಂಡುಬರುತ್ತದೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ವಿಭವ ವ್ಯತ್ಯಾಸವನ್ನು ದ್ವಿಗುಣಗೊಳಿಸಿದರೆ ಚಾರ್ಜ್ ಚಲನಶೀಲತೆ ಬದಲಾಗುವುದಿಲ್ಲ ಮತ್ತು 15 ವೋಲ್ಟ್ ವಿಭವ ವ್ಯತ್ಯಾಸದಲ್ಲಿ 5 ಕೂಲಂಬ್ ಚಾರ್ಜ್ ಚಲಿಸಲು ಮಾಡಿದ ಕೆಲಸ ಎಷ್ಟು ಜೌಲ್ಸ್ ಆಗಿರುತ್ತದೆ? ಇದಕ್ಕೆ ಸರಿಯಾದ ಉತ್ತರ 75 ಜೂಲ್ಸ್. ನೆಕ್ಸ್ಟ್ ಕ್ವಶನ್, ಗುರುತ್ವಾಕರ್ಷಣೆಯ ಸಂಭಾವ್ಯ ಶಕ್ತಿಯ ಸೂತ್ರ? ಇದಕ್ಕೆ ಸರಿಯಾದ ಉತ್ತರ GPa=mgh. ನೆಕ್ಸ್ಟ್ ಕ್ವಶನ್, ಯಾವುದೇ ವಸ್ತುವಿನ ತೂಕವು ಭೂಮಿಗಿಂತ ಚಂದ್ರನ ಮೇಲೆ ಏಕೆ ಕಡಿಮೆ ಇರುತ್ತದೆ?
ಸೊ ಇದಕ್ಕೆ ಸರಿಯಾದ ಉತ್ತರ ಚಂದ್ರನ ದ್ರವ್ಯರಾಶಿ ಭೂಮಿಗಿಂತ ಕಡಿಮೆ ಇರುವುದರಿಂದ ಅದರ ಗುರುತ್ವಾಕರ್ಷಣ ಬಲವು ದುರ್ಬಲವಾಗಿರುತ್ತದೆ. ಆದ್ದರಿಂದ ವಸ್ತುವಿನ ತೂಕವು ಚಂದ್ರನ ಮೇಲೆ ಕಡಿಮೆ ಇರುತ್ತದೆ. ಸೊ ಆಪ್ಷನ್ನಲ್ಲಿ ಏನು ಕೊಟ್ಟಿದ್ರು ನೋಡಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ನಿಯಮವು ಅನಿಲಗಳಿಗೆ ಸಂಬಂಧಿಸಿಲ್ಲ? ಸೊ ಇದಕ್ಕೆ ಸರಿಯಾದ ಉತ್ತರ ಓಮ್ನ ನಿಯಮ. ಸೊ ಅನಿಲಗಳಿಗೆ ಸಂಬಂಧಿಸಿದ ನಿಯಮ ನೋಡಿ, ಬಾಯ್ಲ್ ನಿಯಮ, ಚಾರ್ಲ್ಸ್ ನಿಯಮ, ಗೇ-ಲುಸಾಕ್ಸ್ನ ನಿಯಮ, ಅವೊಗಾಡ್ರೊ ನಿಯಮ, ಆದರ್ಶ ಅನಿಲ ನಿಯಮ, ಡಾಲ್ಟನ್ನ ಬಾಹ್ಯಶ ಒತ್ತಡದ ನಿಯಮ. ನೆಕ್ಸ್ಟ್ ಮಸೂರದ ವರ್ಧನೆಯ ಸೂತ್ರ m = ಇಮೇಜ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಆಬ್ಜೆಕ್ಟ್ ಡಿಸ್ಟೆನ್ಸ್. ನೆಕ್ಸ್ಟ್ ಕ್ವಶನ್, ಕಾಲ ಅಜರ ರೋಗವು ಎಂಬ ಯಾವ ಜೀವಿಯಿಂದ ಉಂಟಾಗುತ್ತದೆ? ಸೊ ಇದು ಸರಿಯಾದ ಉತ್ತರ ಪ್ರೋಟೋಜೋವಾ ಜೀವಿಯಿಂದ. ನೆಕ್ಸ್ಟ್ ಕ್ವಶನ್, 2025 ಕಬಡ್ಡಿ ವಿಶ್ವಕಪ್ ವಿಜೇತರು ಯಾರು? ಸೊ ಇದು ಸರಿಯಾದ ಮಹಿಳೆಯರಲ್ಲಿ ಕೇಳಿದ್ರ ಅಥವಾ ಪುರುಷರಲ್ಲಿ ಕೇಳಿದ್ರ ಇದು ಕನ್ಫರ್ಮ್ ಇಲ್ಲ. ಸೊ ಪೂರ್ತಿ ನೋಡ್ಕೊಳ್ಳಿ. 2025 ಪುರುಷರ ಕಬಡ್ಡಿ ವಿಶ್ವಕಪ್ಪನ್ನು ಇಂಗ್ಲೆಂಡ್ ವೆಸ್ಟ್ ಮಿಡ್ಲ್ಯಾಂಡ್ಸ್ನಲ್ಲಿ ನಡೆಸಲಾಯಿತು. ಇದರಲ್ಲಿ ಭಾರತ ತಂಡವು ಅಂತಿಮ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು 44-41 ಅಂತರದಿಂದ ಸೋಲಿಸಿ ಪ್ರಶಸ್ತಿ ಗೆದ್ದಿದೆ. ನೆಕ್ಸ್ಟ್ 2025 ಮಹಿಳಾ ಕಬಡ್ಡಿ ವಿಶ್ವಕಪ್ನಲ್ಲಿ ಭಾರತ ತಂಡವು ಇಂಗ್ಲೆಂಡನ್ನು 57-34 ಅಂತರದಿಂದ ಸೋಲಿಸಿ ಚಾಂಪಿಯನ್ ಆಗಿದೆ. ಈ ಟೂರ್ನಿಯಲ್ಲಿ ಇಂಗ್ಲೆಂಡ್ ವೆಸ್ಟ್ ಮಿಡ್ಲ್ಯಾಂಡ್ಸ್ನಲ್ಲಿ ನಡೆಸಲಾಗಿತ್ತು. ಇದು ಭಾರತಕ್ಕೆ ಐತಿಹಾಸಿಕ ದ್ವಿತೀಯ ಪ್ರಶಸ್ತಿಯಾಗಿತ್ತು. ಸೊ ಎರಡರಲ್ಲೂ ಕೂಡ ಭಾರತ ವಿಜೇತವಾಗಿದೆ. ನೆಕ್ಸ್ಟ್ ಕ್ವಶನ್, ಚಿರತೆಯು ವಿಶ್ರಾಂತಿ ಸ್ಥಿತಿಯಿಂದ ಪ್ರಾರಂಭಿಸಿ 10 ಸೆಕೆಂಡುಗಳ ಕಾಲ 2 ಮೀಟರ್/ಸೆಕೆಂಡ್ ವೇಗವನ್ನು ಹೆಚ್ಚಿಸುತ್ತದೆ. ಅಂತಿಮ ವೇಗ ಎಷ್ಟು? ಸರಿಯಾದ ಉತ್ತರ 20 ಮೀಟರ್/ಸೆಕೆಂಡ್. ವಿಶ್ವ ಬ್ಯಾಂಕ್ನ ಲ್ಯಾಂಡ್ ಕಾನ್ಫರೆನ್ಸ್ 2025ರಲ್ಲಿ ತಂತ್ರಜ್ಞಾನ ಆಧಾರಿತ ಗ್ರಾಮೀಣ ಆಡಳಿತ ಉಪಕ್ರಮಗಳಾದ ಸ್ವಾಮಿತ್ವ ಯೋಜನೆಯಂಥ ಉಪಕ್ರಮಗಳಿಗೆ ಯಾವ ದೇಶವನ್ನು ಕಂಟ್ರಿ ಚಾಂಪಿಯನ್ ಎಂದು ಗುರುತಿಸಲಾಗಿದೆ? ಇದು ಸರಿಯಾದ ಉತ್ತರ ಭಾರತ. ಮೇ 5-8ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಈ ಸಮ್ಮೇಳನವು ಭಾರತದ ಭೂಮಿ ಒಡೆತನ ಮತ್ತು ಆಡಳಿತ ಸುಧಾರಣೆಗಳ ವಿಧಾನವನ್ನು ಪ್ರದರ್ಶಿಸಿತು. ಇದು ಅಂತಾರಾಷ್ಟ್ರೀಯ ಆಸಕ್ತಿಯನ್ನು ಸೆಳೆಯಿತು. ನೆಕ್ಸ್ಟ್ ಕ್ವಶನ್, ಮಣಿಪುರ ವಿನಿಯೋಗ ಮಸೂದೆಯನ್ನು ಸಂಸತ್ತು ಯಾವ ವರ್ಷದಲ್ಲಿ ಅಂಗೀಕರಿಸಿತು? ಸೊ ಇದು ಸರಿಯಾದ ಉತ್ತರ 2025. ಸೊ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಆಲ್ಮೋಸ್ಟ್ ಎನಾಲಿಸಿಸ್ ಕ್ಲಾಸಸ್ ಎಲ್ಲ ಕಡೆ ನಡೀತಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸೊ ನೆಕ್ಸ್ಟ್ ಎನಾಲಿಸಿಸ್ ವಿಡಿಯೋದಲ್ಲಿ ಸಿಗ್ತೀನಿ.